ಸಚಿವ ನಾಗೇಂದ್ರ ತಲೆದಂಡ ಫಿಕ್ಸ್. ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಇದೆ. ಮುಖ್ಯಮಂತ್ರಿಗಳ ಸಭೆಯ ಇನ್ಸೈಡ್ ಮಾಹಿತಿ, ಹಣದ ಹಂಚಿಕೆಯ ವಿಚಾರವಾಗಿ ನಿಖರ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಸಭೆಯಲ್ಲಿ ಎಲ್ಲಾ ವಿಚಾರಗಳು ಚರ್ಚೆಯಾಗಿ ಫೈನಲಿ ಸಚಿವ ನಾಗೇಂದ್ರ ತಲೆದಂಡ ಆಗುತ್ತಾ. ಹಾಗಿದ್ದರೆ ನಾಗೇಂದ್ರ ಪಾತ್ರ ಇದ್ರೆ ರಾಜೀನಾಮೆ ಸೂಕ್ತ. ನಾಗೇಂದ್ರ ವೈಯಕ್ತಿಕ ಹಣ ಬಳಕೆಗೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುತ್ತೆ. ಈ ಬಗ್ಗೆ ಕೆಲ ಸಚಿವರಿಂದ ಮುಖ್ಯಮಂತ್ರಿಗಳಿಗೆ ಮಾಹಿತಿ ರವಾನೆಯಾಗಿದೆ. ಆದರೆ ನಾಗೇಂದ್ರ ಪಾತ್ರ ಇಲ್ಲ ಅಂತ ಮತ್ತೆ ಕೆಲವು ಸಚಿವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಫೈನಲಿ ಮುಖ್ಯಮಂತ್ರಿಗಳು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೋಬಹುದು, ಹೈಕಮಾಂಡ್ ಈ ವಿಚಾರವಾಗಿ ಯಾವ ಸೂಚನೆಯನ್ನ ರಾಜ್ಯ ಕಾಂಗ್ರೆಸ್ಗೆ ಕೊಡಬಹುದು? ಸದ್ಯಕ್ಕೆ ಇದೇ ವಿಚಾರ ಭಾರಿ ಚರ್ಚೆ ಆಗ್ತಾ ಇರೋದು. ಈಗಾಗಲೇ ರಾಜ್ಯ ಬಿಜೆಪಿ 6ನೇ ತಾರೀಕಿನ ಗಡುವನ್ನ ಕಾಂಗ್ರೆಸ್ಗೆ ನೀಡಿದೆ. ಮುಖ್ಯಮಂತ್ರಿಗಳು ಸಚಿವರ ರಾಜೀನಾಮೆಯನ್ನ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. $180 ಕೋಟಿ ಜನಸಾಮಾನ್ಯರ ಹಣ ಅದು ಗೋಲ್ಮಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವ್ರು ಎಷ್ಟೇ ದೊಡ್ಡವ್ರು ಇರಲಿ, ಅದಕ್ಕೇನು ರಾಜಿ ಇಲ್ಲ. ತನಿಖೆ ಆದ ನಂತರ, ವರದಿ ಬಂದ ನಂತರ ಅದ್ರ ಬಗ್ಗೆ ಕ್ರಮ ಆಗಬೇಕು. ಹಲವಾರು ವಿಷಯಗಳನ್ನು ನಿನ್ನೆ ಹಿರಿಯ ಮಂತ್ರಿಗಳ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ನಾಗೇಂದ್ರ ಅವರ ವಿಷಯವೂ ಸಹಿತ ಒಂದು ಚರ್ಚೆ ಬಂದಿತ್ತು. ಅದ್ರ ಬಗ್ಗೆ ತಾವು ಕಾದು ನೋಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ತಾವು ನಮ್ಮ ಪಕ್ಷದ ನಿರ್ಣಯವನ್ನು, ನಮ್ಮ ನಾಯಕರ ನಿರ್ಣಯಗಳನ್ನು ಕಾದು ನೋಡಿ. ಹಲವಾರು ವಿಷಯಗಳನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿನ್ನೆ ಸಚಿವ ನಾಗೇಂದ್ರ ತಲೆದಂಡ ಫಿಕ್ಸ್. ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಇದೆ. ಮುಖ್ಯಮಂತ್ರಿಗಳ ಸಭೆಯ ಇನ್ಸೈಡ್ ಮಾಹಿತಿ, ಹಣದ ಹಂಚಿಕೆಯ ವಿಚಾರವಾಗಿ ನಿಖರ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಸಭೆಯಲ್ಲಿ ಎಲ್ಲಾ ವಿಚಾರಗಳು ಚರ್ಚೆಯಾಗಿ ಫೈನಲಿ ಸಚಿವ ನಾಗೇಂದ್ರ ತಲೆದಂಡ ಆಗುತ್ತಾ. ಹಾಗಿದ್ದರೆ ನಾಗೇಂದ್ರ ಪಾತ್ರ ಇದ್ರೆ ರಾಜೀನಾಮೆ ಸೂಕ್ತ. ನಾಗೇಂದ್ರ ವೈಯಕ್ತಿಕ ಹಣ ಬಳಕೆಗೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುತ್ತೆ. ಈ ಬಗ್ಗೆ ಕೆಲ ಸಚಿವರಿಂದ ಮುಖ್ಯಮಂತ್ರಿಗಳಿಗೆ ಮಾಹಿತಿ ರವಾನೆಯಾಗಿದೆ. ಆದರೆ ನಾಗೇಂದ್ರ ಪಾತ್ರ ಇಲ್ಲ ಅಂತ ಮತ್ತೆ ಕೆಲವು ಸಚಿವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಫೈನಲಿ ಮುಖ್ಯಮಂತ್ರಿಗಳು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೋಬಹುದು, ಹೈಕಮಾಂಡ್ ಈ ವಿಚಾರವಾಗಿ ಯಾವ ಸೂಚನೆಯನ್ನ ರಾಜ್ಯ ಕಾಂಗ್ರೆಸ್ಗೆ ಕೊಡಬಹುದು? ಸದ್ಯಕ್ಕೆ ಇದೇ ವಿಚಾರ ಭಾರಿ ಚರ್ಚೆ ಆಗ್ತಾ ಇರೋದು. ಈಗಾಗಲೇ ರಾಜ್ಯ ಬಿಜೆಪಿ 6ನೇ ತಾರೀಕಿನ ಗಡುವನ್ನ ಕಾಂಗ್ರೆಸ್ಗೆ ನೀಡಿದೆ. ಮುಖ್ಯಮಂತ್ರಿಗಳು ಸಚಿವರ ರಾಜೀನಾಮೆಯನ್ನ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. $180 ಕೋಟಿ ಜನಸಾಮಾನ್ಯರ ಹಣ ಅದು ಗೋಲ್ಮಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವ್ರು ಎಷ್ಟೇ ದೊಡ್ಡವ್ರು ಇರಲಿ, ಅದಕ್ಕೇನು ರಾಜಿ ಇಲ್ಲ. ತನಿಖೆ ಆದ ನಂತರ, ವರದಿ ಬಂದ ನಂತರ ಅದ್ರ ಬಗ್ಗೆ ಕ್ರಮ ಆಗಬೇಕು. ಹಲವಾರು ವಿಷಯಗಳನ್ನು ನಿನ್ನೆ ಹಿರಿಯ ಮಂತ್ರಿಗಳ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ನಾಗೇಂದ್ರ ಅವರ ವಿಷಯವೂ ಸಹಿತ ಒಂದು ಚರ್ಚೆ ಬಂದಿತ್ತು. ಅದ್ರ ಬಗ್ಗೆ ತಾವು ಕಾದು ನೋಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ತಾವು ನಮ್ಮ ಪಕ್ಷದ ನಿರ್ಣಯವನ್ನು, ನಮ್ಮ ನಾಯಕರ ನಿರ್ಣಯಗಳನ್ನು ಕಾದು ನೋಡಿ. ಹಲವಾರು ವಿಷಯಗಳನ್ನು ನಿನ್ನೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.